ಥ್ಯಾಂಕ್ ಯು. ಇದೇನಭಿದು ಕುಡಿತೀನಿ ಅಂತ ಹೇಳಿ ಸೈಡ್ಗೆ ಇಡ್ತಾ ಇದೆಯಲ್ಲ? ಕುಡಿತೀನಿ ಸ್ವಲ್ಪ ಹೊತ್ತು. ಸರಿ ಅಭಿ. ಚಂದ್ರಶೇಖರ್ ಅವ್ರ ಮಾತಿನ ಪ್ರಕಾರ ಕಾಣ್ತಿರೋ ಕೈ ಅಂದರೆ ಅಂತರನೇ ಆಗಿರ್ಬೋದಾ? ಅಂತರ ನನ್ನ ಮುಂದೆ ಒಂಥರ ಇದ್ದು ಬೆನ್ನಿಂದೆ ಬೇರೆ ಥರ ಆಡ್ತಾ ಇದ್ದಾಳ. ಎಲ್ಲ ನಡೀತಿರೋದನ್ನು ಗಮನಿಸ್ತಾ ಹೋದರೆ ಇವಳು ನನ್ನ ಅಂತರನ ಅಂತ ಅನುಮಾನ ಬರುತ್ತೆ. ನನ್ನ ನಂತರ ಯಾವತ್ತೂ ಹೀಗೆ ಬಿಹೇವ್ ಮಾಡಿಲ್ಲ, ಚಾನ್ಸೇ ಇಲ್ಲ. ಅವಳ ಲೈಫಲ್ಲಿ ನನ್ನ ಬಿಟ್ಟರೆ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮನೆ ಬಿಟ್ಟರೆ ಜಗತ್ತೇ ಬೇಕಾಗಿರಲಿಲ್ಲ. ಆದರೆ ಇಲ್ಲಿ ಮನೆ ಬಗ್ಗೆ ಬಿಟ್ಟು ಇಡೀ ಜಗತ್ ಬಗ್ಗೆ ಮಾತಾಡ್ತಾಳೆ. ಏನಿರ್ಬೋದು? ಒಂದು ಚಿಕ್ಕದಾಗಿ ಸ್ಟ್ರಾಂಗ್ ಸಾಕ್ಷಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಹೌದು, ನಾನು ಅಂತರಂಗೆ ಬಿಟ್ಟರೆ ಆ ವಿಷಯ ಯಾರ ಹತ್ರನೂ ಹೇಳಿರಲಿಲ್ಲ. ಆ ವಿಷಯ ಒಬ್ಬ ರೌಡಿಯಿಂದ ಚಂದ್ರಶೇಖರ್ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ ಅಂತರಂಗೂ ರೌಡಿಗೂ ಏನಾದ್ರು ಲಿಂಕ್ ಇರ್ಬೋದಾ? ನನ್ನ ನಂತರ ಈ ಥರ ಎಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ? ನನ್ನ ನಂತರ ಹೀಗೆಲ್ಲ ಯಾಕೆ ಮಾಡ್ತಾ ಇದ್ದಾಳೆ? ಇದರಿಂದ ಅವಳಿಗೆ ಏನು ಲಾಭ? ಏನಿವತ್ತು ಡೌಟ್ಫುಲ್ಲಾಗಿ ಆಗ್ಲಿಂದ ನನ್ನೇ ನೋಡ್ತಿದ್ದಾನಲ್ಲ ಅಭಿ? ಯಾಕೆ ನನ್ನನ್ನು ಆಗ್ಲಿಂದ ಹಾಗೆ ನೋಡ್ತಿದ್ಯಾ? ಏನೋ ಗೊತ್ತಿಲ್ಲ, ಇವತ್ತು ನಿನ್ನ ಮುಖ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೆ. ಇಲ್ಲ ಅಭಿ, ಬೇರೆ ಏನೋ ಇರಬೇಕು. ಅದೇನು ಅಂತ ಹೇಳು. ನಾನು ಅವಳನ್ನು ಅನುಮಾನದಿಂದ ನೋಡ್ತಿರೋದು ಇವಳಿಗೆ ಹೇಗೆ ಗೊತ್ತಾಯಿತು? ಬೇಡ, ಇದನ್ನು ನಾರ್ಮಲಾಗಿ ಡೀಲ್ ಮಾಡಬೇಕು. ಒಂಥರ ಆ್ಯಕ್ಚುಲಿ ಇವತ್ತು ನಿನ್ನ ಮುಖ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅದಕ್ಕೆ ಮನಸ್ಸು ಪೂರ್ತಿ ಆಗೋ ತನಕ ನೋಡೋಣ ಅಂತ. ಸರಿ ಅಭಿ, ನಿನಗೆ ಮನಸ್ಸು ಪೂರ್ತಿ ಆಗೋವರೆಗೂ ನನ್ನ ಮುಖ ನೋಡು. ಒಂಥರ ನಾಳೆ ಬೆಳಗ್ಗೆ ರೆಡಿಯಾಗೋ, ನಾವೆಲ್ಲ ಹೋಗಬೇಕು. ವಾವ್, ಔಟಿಂಗ್ ಅಭಿ? ಎಲ್ಲಿ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್. ರೆಡಿಯಾಗೋ. ಎಲ್ಲ ಕರ್ಕೊಂಡು ಹೋಗ್ಬೋದು. ಪೂಜೆ ಎಷ್ಟು ಚೆನ್ನಾಗಾಯ್ತಲ್ವಾ ಅಭಿ? ಈ ದೇವಸ್ಥಾನದ ಅರ್ಚಕರಿದಾರಲ್ಲ, ನಮ್ಮ ಮನೆಗೆ ತುಂಬ ಹತ್ತಿರದವರಾದರೂ ನಮ್ಮ ಮನೆಯಿಂದ ಯಾರು ಬಂದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲ್ಲ. ಬೇರೆ ಭಕ್ತಾದಿಗಳು ಹೇಗೆ ಬರ್ತಾರೋ ಹಾಗೆ ಬರ್ತೀವಿ, ದರ್ಶನ ಮಾಡ್ಕೊಳ್ತೀವಿ. ಅದಕ್ಕೆ ನನಗೆ ಈ ದೇವಸ್ಥಾನ ತುಂಬ ಹತ್ತಿರ. ಆ್ಯಂಡ್ ಏನು ಗೊತ್ತಾ ಅಂತ, ಈ ಕೆಲವರು ದೇವಸ್ಥಾನಕ್ಕೆ ಹೋಗೋದಕ್ಕೆ, ದೇವ್ರ ದರ್ಶನ ಮಾಡೋದಕ್ಕೆ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತಾರೆ. ಬಟ್ ನನಗನ್ಸೋದೇನೆಂದರೆ, ದೇವ್ರ ದರ್ಶನ ಮಾಡ್ಬೇಕಾದ್ರೆ ಕಷ್ಟಪಟ್ಟು ಮಾಡಬೇಕು. ಆಗಲೇ ಗರ್ಭಗುಡಿಲಿ ಆ ದೇವ್ರನ್ನ ನೋಡಿದಾಗ ಒಂದು ಒಳ್ಳೆ ಭಾವನೆ ಬರೋದು. ಸಾಕು ಬಿಡೋ, ಎಷ್ಟು ಕೊರಿತ್ಯಾ? ಯಾವುದೋ ರೆಸಾರ್ಟ್ಗೆ ಏನಾದರೂ ಕರ್ಕೊಂಡು ಹೋಗ್ತೀಯ ಅಂದ್ಕೊಂಡ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಾ? ಹೌದು ಅಭಿ, ನನಗೂ ಅಷ್ಟೇ. ಈ ಪೂಜೆ ಪುನಸ್ಕಾರ, ದೇವಸ್ಥಾನ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಬೆಟ್ಟದಲ್ಲಿರೋ ದೇವಸ್ಥಾನಕ್ಕೆ ನಾನು ಮಂಡಿಗಾಲಲ್ಲೇ ಹತ್ಬಿಡ್ತೀನಿ. ವಾವ್, ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂತ. ಬೆಂಗಳೂರಿಂದ 100 ಕಿಲೋಮೀಟ್ರ್ ಆಚೆ ಒಂದು ದೇವಸ್ಥಾನ ಇದೆ, 1000 ಮೆಟ್ಲು ಹತ್ತಬೇಕು. ಅಲ್ಲಿ ನೀನು ಮಂಡಿಗಾಲಲ್ಲೇ ಹತ್ಬಿಡು. ಹೇಗೂ ನಿನಗಿಷ್ಟ ಅಂದಿಲ್ಲ. ನೀನು ನನಗೋಸ್ಕರ ಅಷ್ಟು ದೂರ ಕರ್ಕೊಂಡು ಹೋಗ್ತೀಯಾ ಅಂತಂದರೆ ನಾನು ಹತ್ತದೇ ಇರ್ತೀನಾ? ಖಂಡಿತವಾಗಿ. ಬಾ. ನಂತರ ಈ ಮರ ನೋಡಿದ್ಯಾ? ಇಷ್ಟೊಳ್ಳೆ ಮರ ಅಲ್ಲ, ಒಳ್ಳೆ ನೆರಳು ಕೊಡುತ್ತೆ. ಬೇಸಿಗೆ ಕಾಲದಲ್ಲಿ ಇಂಥ ಮರಗಳಿದ್ರೆ ಒಳ್ಳೆ ನೆರಳು ಸಿಗುತ್ತೆ. ಈ ಥರ ಹೆಚ್ಚು ಮರಗಳು ಹಾಕಬೇಕು. ನಿನಗೆ ಅದು ಬಿಟ್ಟು ಬೇರೆ ಏನು ನೆನಪಾಗ್ತಾ ಇಲ್ವಾ? ಬೇರೆ ಅಂದರೆ ಮರ ಒಳ್ಳೆ ಗಾಳಿ ಕೊಡುತ್ತೆ, ಅದರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ. ಇದೆಲ್ಲ ಎಷ್ಟು ಒಳ್ಳೆ ಕೆಲಸ ಅಲ್ವಾ? ಆ್ಯಕ್ಚುಲಿ ಮರದಿಂದ ಎಷ್ಟು ಜೀವಗಳು ಬದುಕ್ತವೆ. ನಾನು ಎಲ್ಲೋ ಒಂದು ಕಡೆ ರಿಸರ್ಚ್ ಮಾಡಿರೋ ಡೇಟಾ ಓದಿದ್ದೆ. ಅದರಲ್ಲಿ ಆವ್ರೇಜ್ ಮರದಲ್ಲಿ 2.3 ಮಿಲಿಯನ್ಗಿಂತ ಹೆಚ್ಚು ಕಣ್ಣು ಕಾಣದಿರುವಂಥ ಬ್ಯಾಕ್ಟೀರಿಯಾಸ್ ಇರುತ್ತಂತೆ. ಅದರ ಜೊತೆಗೆ ಮರದಲ್ಲಿ ಹುಳುಗಳು, ಬ್ಯಾಕ್ಟೀರಿಯಾಗಳು, ಕೀಟಗಳು ಎಲ್ಲದಕ್ಕೂ ಈ ಮರ ತಾಯಿ ಆಗಿರುತ್ತಂತೆ. ಅಷ್ಟೇನಾ? ಬೇರೇನು ನೆನಪಾಗ್ತಾ ಅಲ್ವಾ? ಬೇರೆ
ನೆನಪಾಗ್ತಿದೆ ಅಂತಂದರೆ ಅಂದರೆ ನೀನೇನು ಹೇಳ್ತಿದ್ಯಾ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳೋದು ನಿನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿನಗೆ ನಾನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ. ಮರ ನೋಡಿದ್ರೆ ಬೇರೆ ಇನ್ನೇನು ನೆನಪಾಗ್ಬೇಕವೇ? ಸ್ಕೂಲ್ ಡೇಸಿಂದು ಪದ್ಯ ಏನಾದರೂ ನೆನಪಾಗಬೇಕಾ? ಹಾಗಿದ್ರೆ ಇವಳು ನನ್ನ ನಂತರ ಅಲ್ವಾ, ಎಲ್ಲ ಮರ್ತ್ಬಿಟ್ಟಿದ್ದಾಳಲ್ಲ. ಏನು ಇವನು ಬೇರೆ ಥರನೇ ಯೋಚನೆ ಮಾಡ್ತಿದ್ದಾನೆ? ಬೇರೆ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದಾನಾ? ಅವೇ ಆ್ಯಕ್ಚುಲಿ ಓ, ಒಂದು ನಿಮಿಷ ಅಂತ ಬರ್ತೀನಿ. ಏನು ಮರ ಗುರು ಇದು? ಮರ ನೆರಳು ಕೊಡಬೇಕು, ತಂಪಾಗಿರೋ ಗಾಳಿ ಕೊಡಬೇಕು. ಇಲ್ಲಿ ನೋಡಿದ್ರೆ ಈ ಅಭಿ ಏನೋ ಬಿರುಗಾಳಿನೇ ಹಾರಿಸ್ತಿದ್ದಾನೆ ಅಂತ ಅನ್ನಿಸ್ತಿದ್ಯಲ್ಲ. ಗುರುಗಳೇ, ಒಂದು ನಿಮಿಷ. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಏನಾನ ಪೂಜೆ ಮಾಡಬೇಕಾಗಿತ್ತಾ? ಇಲ್ಲ, ಈಗ ತಾನೇ ಮಾಡಿದ್ರಲ್ಲ. ನಾನು ಏನು ಕೇಳಬೇಕು ಅಂತ ಅಂದ್ಕೊಂಡೆ ಅಂದರೆ, ಈ ಮರದ ವಿಶೇಷತೆ ಏನು ಅಂತ. ಏನಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನೀವು ಎಜೆ ಸರು ಹೊಸದಾಗಿ ಮದುವೆ ಆಗಿ ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ದಾಂಪತ್ಯ ಜೀವನದ ಕುರುಹುಗಾಗಿ ಈ ಸಸಿ ನೆಟ್ಟಿದ್ದಲ್ವಾ? ನೀವು ಪ್ರತಿ ಸಲ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ಮರದ ಹತ್ರ ಕೂತ್ಕೊಂಡು ನೀವು ಎಜೆ ಸರ್ ಮಾತಾಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ರಿ. ಅದೇ ಅಲ್ವಾ ಪ್ರತೀತಿ? ಹಾಂ, ಹೌದು ಹೌದು. ಹೌದು ಅಂತೀರಾ? ಈ ಮರದ ವಿಶೇಷತೆ ಏನು ಅಂತ ಕೇಳ್ತೀರಾ? ಆವಾಗ ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿದೆ. ನನ್ನೇ ಪರೀಕ್ಷೆ ಮಾಡ್ತೀರಾ? ಅಂದರೆ ಇದು ಟ್ರ್ಯಾಪಾ? ನಾನು ಅಂತರ ಹೌದು ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನನ್ನನ್ನು ಇಲ್ಲಿಗೆ ಕರ್ಕೊಂಬಂದಿದ್ನಾ? ಹೋದ ಸಲನೂ ಹಿಂಗೆ ಯಾವುದೋ ಪಾಳು ಮನೆ ಕರ್ಕೊಂಡು ಹೋಗಿ ನನ್ನ ಜೀವ ತಿಂದಿದ್ದ. ಹೇಗೋ ನನ್ನ ಜೀವನ ಉಳಿಸ್ಕೊಂಡು ಬಂದಿದ್ದೆ, ಈಗಲೂ ಹಾಗೆ ಮಾಡ್ತಿದ್ದಾನೆ. ಹೇಗೋ ಈ ಅರ್ಚಕ್ನಿಂದ ನಾನು ಬದುಕೊಂಡೆ. ಸಾರಿ ಎಮರ್ಜೆನ್ಸಿ ಕಾಲ್, ಅದಕ್ಕೆ. ದಟ್ಸ್ ಓಕೆ ಅಭಿ. ನೀನು ಯಾವಾಗ ಬರ್ತೀಯಾ ಅಂತ ಕಾಯ್ತಾ ಇದ್ದೆ. ಆ್ಯಕ್ಚುಲಿ ನನಗೆ ಹಳೇದೆಲ್ಲ ಇವಾಗ ನೆನಪಾಗ್ತಾ ಇದೆ. ನಾವು ಮದುವೆ ಆಗಿದ್ದ ಹೊಸರಲ್ಲಿ ನಮ್ಮ ಪ್ರೀತಿ ಸಂಕೇತವಾಗಿರಲಿ ಅಂತ ಇಲ್ಲೊಂದು ಗಿಡ ನೆಟ್ಟಿದ್ವಿ. ನಾವು ಯಾವಾಗ ದೇವಸ್ಥಾನಕ್ಕೆ ಬಂದರೂ ಇಲ್ಲಿ ಬಂದು ಕೂತು ಮಾತಾಡಿ ಹೋಗ್ತಿದ್ವಿ. ನಿಂಗೆ ನಿಜವಾಗ್ಲೂ ನೆನಪಾಯ್ತಾ? ನೆನಪಾಗಲ್ಲ ಅನ್ನೋದಕ್ಕೆ ನಾನು ಮರ್ತಿದ್ರೆ ತಾನೆ. ಅಲ್ಲ ಅಭಿ, ನಾನಿನ್ ಮರ್ತೋಗೋದಕ್ಕೆ ಬೇರೆಯವಳ? ನೀನು ಹೆಂಡತಿ ಅಂತರ ತಾನೆ. ನನಗೆಲ್ಲನೂ ನೆನಪಿದೆ. ಸುಳ್ಳು. ಖಂಡಿತ ನೆನಪಿರಲಿಲ್ಲ. ಇವಾಗ ತಾನೇ ಇವರು ಈ ಮರದ ವಿಶೇಷತೆ ಬಗ್ಗೆ ಕೇಳಿದ್ರು. ಆವಾಗ ನಾ ಹೇಳಿದೆ, ಹೊಸದಾಗಿ ಮದುವೆ ಆಗಿ ನಮ್ಮ ದೇವಸ್ಥಾನಕ್ಕೆ ಬಂದಾಗ ಈ ಮರ ನೆಟ್ಟಿದ್ರು ಅಂತ. ಆವಾಗ ಇವ್ರಿಗೆ ನೆನಪು ಬಂತು. ಅಯ್ಯೋ ಗುರುಗಳೇ, ನನಗೆಲ್ಲ ನೆನಪಿದೆ. ಇಲ್ಲಿ ಸಸಿ ನೆಟ್ಟಿದ್ದು, ಪೂಜೆ ಮಾಡಿದ್ದು ಎಲ್ಲನೂ. ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ತಮಾಷೆಗೂ ಸತ್ಯಕ್ಕೂ ನನಗೆ ವ್ಯತ್ಯಾಸ ಗೊತ್ತಿಲ್ವಮ್ಮ? ನೀವೇ ನಿಮ್ಮ ಕೈಯಾರೆ ಈ ಗಿಡ ನೆಟ್ಟಿದ್ರಿ. ಇವಾಗ ಅದು ಗೊತ್ತಿಲ್ಲ ಅಂದರೆ ಏನರ್ಥ? ಈಗ ತಾನೇ ನನ್ನ ನಂತರ ಇವಳೆ ಮರದ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತ ಖುಷಿಪಟ್ಟೆ. ಅಷ್ಟು ಬೇಗ ಈ ವಿಷಯ ಅವಳಿಗೆ ಗೊತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತಲ್ಲ. ಸ್ವಲ್ಪ ಮರ್ತಿದ್ದೆ ಅಭಿ, ಆಮೇಲೆ ನೆನಪಾಯ್ತಲ್ಲ, ನಾನೇ ಹೇಳಿದ್ನಲ್ಲ. ಹೆಚ್ಚೋಕೆ ಅಂತ ತುಂಬ ವರ್ಷ ಆದಮೇಲೆ ಬಂದಿದೆಯಲ್ಲ, ಅದಕ್ಕೆ ನೆನಪಿರಲಿಲ್ಲ ಅನ್ಸುತ್ತೆ. ನಾವು ಬರ್ತೀವಿ. ಏನಾದರೂ ಹೊಳಿತಾ? ಪುಟಿ, ಬೆನ್ನಿಗೆ ಬೆನ್ನು ತಾಗಿಸ್ಕೊಂಡು ಕೂತ್ರೆ ಏನಾದರೂ ಹೊಳಿತಂತ ಕೇಳಿದ್ರೆ ನಾನು ಏನಂತ ಹೇಳಿ? ಮತ್ತೆ ಇನ್ನೇನು ಕುತ್ಕೋಬೇಕಿತ್ತು? ಹಣೆಗೆ ಹಣೆ ತಾಗಿಸ್ಕೊಂಡು, ಮಂಡಿಗೆ ಮಂಡಿ ತಾಗಿಸ್ಕೊಂಡು, ಪಾದಕ್ಕೆ ಪಾದ ತಾಗಿಸ್ಕೊಂಡು ಕೂತಿದ್ದು ಕೇಳಿದ್ರೆ ನಿನ್ನ ಕಣ್ಣು ಹೊಳಿತಿತ್ತು ಅಂತ ಹೇಳ್ತಿದ್ದೆ. ಅಯ್ಯೋ, ಕತ್ತೆ 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 ಕತ್ತೆ. ಯಾಕೆ ಪುಟಿ? ನಾನು ಕೇಳ್ತಿರೋದು ಏನಾದರೂ ಐಡಿಯಾ ಹೊಳಿತಾ ಅಂತ. ನೀನು ನೋಡಿದ್ರೆ ನನ್ನ ಕಣ್ಣು ಹೊಳಿತಿದೆ ಅಂತ ಹೇಳ್ತಿದ್ಯಲ್ಲ. ಪುಟಿ,
ನನ್ನ ಐಡಿಯಾ ಎಲ್ಲ ಸ್ಟೋರ್ ಮಾಡಿಕೊಂಡು ತಲೆಯಲ್ಲಿ ಇಟ್ಟಿದ್ದೀನಿ. ಸುಮ್ಮನೆ ಜಸ್ಟ್ ಇರಲಿ ಅಂತ ರೊಮ್ಯಾಂಟಿಕ್ ಆಗಿ ಮಾತಾಡಿದೆ, ಅಷ್ಟಕ್ಕಿಷ್ಟೆಲ್ಲ ಮಾಡೋದಾ? ಅಯ್ಯೋ ಸಾರಿ ವಿಶು, ಅದು ಬಾಸ್ ಹೆಂಡತಿ ಲೀಲಾ ಮೇಡಮ್ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಈ ಮನೇಲಿ ಏನೂ ಚೇಂಜಸ್ಸೇ ಆಗಿಲ್ವಲ್ಲ, ಅದೇ ಟೆನ್ಷನಲ್ಲಿ ಐಡಿಯಾ ಏನಾದರೂ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ಅದಕ್ಕೆ ಬೈದೆ, ಸಾರಿ. ಬೈದಿದ್ದ? ಅಯ್ಯೋ, ಐಡಿಯಾ ಇದ್ದ ತಲೆನ ಗಳ 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 ಅಂತ ಅಲ್ಲಾಡ್ಸಿ ಈ ಒಳ್ಳೆ ಅನ್ನ ರಸಂ ಜೊತೆ ಉಪ್ಪಿನಕಾಯಿನ ಮಿಕ್ಸ್ ಮಾಡಿ ಕಲಸ್ದಂಗೆ ಕಲಸ್ಬಿಟ್ಟೆ ಅಲ್ಲ. ಈಗ ಏನು ಮಾಡೋದು ನಾನು? ಈ ಡ್ರಾಮಾ ಮಾಡಿದ ಸಾಕು, ಇವಾಗ ಏನು ಮಾಡೋದು ಹೇಳಿ. ಲೀಲಾ ಮೇಡಮ್ ಅಂತೂ ಬಾಸ್ಗೆ ಹೆಂಡತಿ ಅಂತ ಗೊತ್ತಾದ ಮೇಲೂ ಹಾಗೇ ಇದ್ದಾರೆ. ಅವರಿಬ್ಬರ ಲೈಫು ಚೇಂಜ್ ಆಗಿಲ್ಲ. ಅವರಿಬ್ಬರ ಲೈಫು ಚೇಂಜ್ ಆಗದೆ, ಅವರಿಬ್ರು ಒಂದಾಗದೆ ಇದ್ರೆ ನಮ್ಮಿಬ್ರು ಮದುವೆ ಆಗಲ್ಲ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ನಿಮ್ಗೊಂಚೂರು ಸೀರಿಯಸ್ನೆಸ್ಸೇ ಇಲ್ಲ. ಸೀರಿಯಸ್ನೆಸ್ ರೂಪಾ, ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು, ಸೀರಿಯಸ್ನೆಸ್ ಯಾಕೆ? ಏನಂತೀರ? ಬಾಸ್ಗೆ ಕೈ ಮುಗಿಸಿ ದೇವ್ರು ಒಳ್ಳೇದು ಮಾಡ್ತಾನೆ, ಏನಂತೀರ? ನನಗೆ ಬರ್ತಿರೋ ಕೋಪಕ್ಕೆ ಇವಾಗ ಇಲ್ಲೊಂದು ಮರ್ಡರ್ ಆಗುತ್ತೆ. ಪುಟಿ ಪುಟಿ ಮರ್ಡರ್ ಎಲ್ಲ ಬೇಡ ನೋಡು. ಈಗ ಪ್ರಾರ್ಥನಾ ನಮ್ಮ ಬೇಟೆ ಆಗೋದು ಬೇಡ, ಅವಳು ಬಾಸ್ ಬೇಟೆ ಆಗಬೇಕು. ಅಯ್ಯೋ ಡಬ್ಬ ನನ್ನ ಮಗನೇ, ಐಡಿಯಾ ಏನಾದರೂ ಕೊಡು. ಕೊಡ್ತೀನಿ ಕಾಮ್ ಡೌನ್. ನೋಡ್ರಪ್ಪ, ಈಗ ಅಂತರ ಅಂತ ಬಂದಿರೋಳು ಸುಳ್ಳು. ಅವಳು ಅಂತರ ಅಲ್ಲ, ಪ್ರಾರ್ಥನಾ ಅಂತ ಏಜಸರ್ಗೆ ಗೊತ್ತಾಗೋವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಅದಕ್ಕೆ ಇವಳು ಅಂತರ ಅಲ್ಲ ಪ್ರಾರ್ಥನಾನ ಸತ್ಯನ ಓಪನ್ ಮಾಡಿಬಿಟ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ನೀನು ಯೋಚನೆ ಮಾಡೋದನ್ನ ಹೇಳ್ತಿದ್ಯಾ, ಆದರೆ ನಾನು ಸತ್ಯ ಹೊರಗೆ ಬೀಳೋ ಟೈಮ್ಗೋಸ್ಕರ ಹೊಂಚು ಹಾಕಿ ಸಂಚು ಮಾಡಿ ಕಾಯ್ತಾ ಇದ್ದೀನಿ. ಒಂದು ವೇಳೆ ಸಿಕ್ಕಿದ್ರೆ ಲಬಕ್ಕ ಸ್ವಾಹ ಮಾಡಿಬಿಡ್ತೀನಿ. ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಆ ಮರ ನೋಡಿದ ತಕ್ಷಣ ನನಗಿಂತ ಮುಂಚೆ ಅಂತರನೇ ಕಂಡುಹಿಡಿಬೇಕಾಗ್ತದೆ. ಆದರೆ ನನಗೆ ನೆನಪೇ ಇಲ್ಲ ಅಂತ ಹೇಳ್ತಾಳೆ ಅಂದರೆ ನಂಬೋದಕ್ಕೆ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಅಂತರ ಈ ಥರ ಬಿಹೇವ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ತೀನಿ. ರೀ, ಒಬ್ಬರೇ ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಸುಮ್ಮನೆ ಹಾಗೆ ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ರಿಲ್ಯಾಕ್ಸ್ ಮಾಡ್ತಿದ್ದೀರಾ ಅಂತ ನೀವು ಹೇಳ್ತಿದ್ದೀರಾ, ನಿಮ್ಮ ಮುಖದಲ್ಲಿ ಯಾವ ರಿಲ್ಯಾಕ್ಸೇಷನ್ ಫೀಲು ಕಾಣಿಸ್ತಿಲ್ಲ ನನಗೆ. ಹಾಗೇನಿಲ್ಲ, ಆರಾಮಾಗಿಲ್ಲ. ನಮ್ಮ ಮುಖದಲ್ಲಿ ಏನೇ ಕಲೆ ಇದ್ದರೂ ನಾವು ಹೋಗಿ ಕನ್ನಡಿ ನೋಡ್ಕೋತೀವಿ. ಯಾಕೆ ಹೇಳಿ? ಕನ್ನಡಿ ಸುಳ್ಳು ಹೇಳಲ್ಲ ಅಂತ ನಮಗೆ ಗೊತ್ತು. ನೀವು ನನಗೆ ಕನ್ನಡಿ ಇದ್ದಾಗೆ ರೀ. ನಿಮ್ಮ ಮನಸ್ಸಲ್ಲಿ ಏನೇ ಓಡ್ತಿದ್ರು ಅದು ನಂಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ಹೇಳೋದು ನಿಜನಿಲ್ಲ, ಆದರೆ ನನ್ನ ಮನಸ್ಸಲ್ಲಿ ಆ ಥರದ್ದು ಯಾವ ಯೋಚನೆನೂ ಇಲ್ಲ. ಸುಳ್ಳು, 100ಕ್ಕೆ 100 ಸುಳ್ಳು. ನೀವು ಏನೋ ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಅದನ್ನು ಗಮನಿಸಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ಆದರೆ ಕೇಳೋಕ್ಕೆ ಅವಕಾಶ ಸಿಕ್ಕಿಲ್ಲ. ಇವಾಗ ಕೇಳ್ತಿದ್ದೀನಿ. ಹೇಳಿ, ನಿಮ್ಮ ಮನಸ್ಸಲ್ಲಿ ಅದು ಯಾವ ವಿಷಯ ಕೊರಿತಾ ಇದೆ? ಹಾಗೇನಿಲ್ಲ, ನೀವು ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಎವ್ರಿಥಿಂಗ್ ಇಸ್ ಓಕೆ. ರೀ, ನಾನು ನಿಮ್ಮಿಂದ ದೂರ ಇರ್ಬೋದು, ಆದರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ನಾನು ದೂರ ಸರ್ದಿಲ್ಲ ರೀ. ನಿಮ್ಮ ಬಗ್ಗೆ ಬಿಟ್ಟರೆ ನನ್ನ ಮನಸ್ಸಿಗೆ ಬೇರೆ ಯಾವ ಯೋಚನೆನೂ ಬರಲ್ಲ ರೀ. ನಿಮ್ಮ ಉಸಿರಾಟದಲ್ಲಿ ಏರುಪೇರಾದರೂ ನನಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನಸ್ಸಲ್ಲಿ ಏನೋ ವಿಷಯ ಕೊರಿತಾ ಇದೆ ಅಂತ. ನಿಮಗೆ ಇವಾಗ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಫೋರ್ಸ್ ಮಾಡಲ್ಲ. ನಿಮ್ಗೆ ಯಾವಾಗ ಶೇರ್ ಮಾಡ್ಬೇಕನ್ಸುತ್ತೆ ಆವಾಗಲೇ ಹೇಳಿ, ನಾನು ವೇಟ್ ಮಾಡ್ತೀನಿ. ನಿಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ನಿಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಕಾಣ್ತಾ ಇದೆ ಅಷ್ಟೆ. ಏನಭಿ, ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇವತ್ತು ಕೆಲಸದಿಂದ ಫ್ರೀನಾ? ಅಭಿ ಅಭಿ ಕೇಳ್ತಾನೆ ಇದ್ದೀನಿ, ಇವತ್ತು ಕೆಲಸದಿಂದ ಫ್ರೀನಾ ಅಂತ. ಹಾಂ, ಅಂತರ ನಾನು ನಿಂಗೆ ಏನೋ ಒಂದು ಕೇಳ್ತೀನಿ, ಕರೆಕ್ಟಾಗಿ ಹೇಳ್ತೀಯಾ? ಏನು ಕೇಳ್ತಾನೆ ಇವನು? ನನ್ನ ಬಗ್ಗೆ ಏನಾದರೂ ಗೊತ್ತಾಗ್ಬಿಟ್ಟಿದ್ಯಾ?
ಕೇಳಭಿ. ನಿನಗೆ ನನ್ನಲ್ಲಿ ಏನಾರ ಚೇಂಜಸ್ ಕಾಣಿಸ್ತಾ ಇದೆಯಾ? ಇಲ್ವಲ್ಲ, ಮೊದಲೇ ಹೇಗಿದೆಯೋ ಈಗಲೂ ಹಾಗೆ ಇದೆಯಾ? ಹೌದಾ? ಓಕೆ. ನನ್ನನ್ನು ನೋಡಿದ್ರೆ ನಿನಗೇನನ್ಸುತ್ತೆ? ಖುಷಿಯಾಗಿ ಆರಾಮಾಗಿದ್ಯಾ ಅಂತ ಅನ್ಸುತ್ತೆ. ನೀನು ಯಾವಾಗಲೂ ಹೀಗೆ ಖುಷಿಯಾಗಿದ್ರೆ ನನಗೆ ತುಂಬ ಇಷ್ಟ. ಖುಷಿ ಎತ್ತಿ. ಖುಷಿಯಾಗಿಲ್ಲ ಅನ್ನೋದು ನನಗೆ ಗೊತ್ತಾಗ್ತದೆ, ಆದರೆ ಅಂತರಂಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇಲ್ಲ, ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನೇ ಇಲ್ಲ ಅಂದ್ರೂ ನಿಜವಾಗ್ಲೂ ಬದಲಾಗಿದ್ದೀರ ಅಂತ ಹೇಳ್ಬಿಟ್ಟೋದ್ಲು. ಲೀಲಾ ನನ್ನನ್ನು ಅರ್ಥ ಮಾಡ್ಕೊಂಡಿರೋಷ್ಟು ನಂತರ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಾ? ಮಂತ್ರ, ಇದೇನಿದು? ಅಭಿ ನನ್ನನ್ನೇ ಹುಡ್ಕೊಂಡು ಬರ್ತಿದ್ದಾನಲ್ಲ. ದೇವಸ್ಥಾನದಲ್ಲಿ ಆಗಿರೋ ವಿಷಯಕ್ಕೆ ಅನುಮಾನ ಏನಾದರೂ ಬಂದಿರ್ಬೋದಾ? ಮಂತ್ರ ಮಂತ್ರ ಅಭಿ, ಆ್ಯಕ್ಚುಲಿ ನಾನು ನಿನ್ನ ಹತ್ರನೇ ಬರೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನೀನೇ ಬಂದೆ. ಒಂದು ಮುಖ್ಯವಾದ ವಿಷಯ ಇತ್ತು. ವಾಯ್ಸ್ ಟೋನ್ ಡೌನ್ ಇದೆ ಅಂದರೆ ಸೊ ಡೌಟ್ ಬಂದಿರಲ್ಲ. ಅಕಸ್ಮಾತ್ ಡೌಟ್ ಬಂದಿದ್ರೆ ಸುಮ್ಮನೆ ಬಿಡ್ತಿದ್ನ ನನ್ನನ್ನು? ಮಂತ್ರ ಮಂತ್ರ, ಹಾಂ, ಏನೋ ವಿಷಯ ಇದೆ ಅಂತ ಹೇಳಿದೆ. ಏನದು ಅಂತ ಕೇಳೋ ಕ್ಯೂರಿಯಾಸಿಟಿನೇ ಕಾಣಿಸ್ತಾ ಇಲ್ಲ ನಿನ್ನ ಮುಖದಲ್ಲಿ. ಅಯ್ಯೋ, ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಅಭಿ. ನನಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದೇನು ಅಂತ ಹೇಳೋ ಅಭಿ. ರಿಲ್ಯಾಕ್ಸ್, ಹೇಳ್ತೀನಿ. ನಾನು ನಿನ್ನ ಹೆಸರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ನಲ್ಲ, ಅದರದ್ದು ಕೆಲವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಬೇಕಿತ್ತು. ಅಭಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಹೆಸರು ಜೊತೆಲಿ ನಿನ್ನ ಹೆಸರಿದ್ರೆ ಸಾಕು ಅಂತ ಅಂದ್ಕೊಳ್ತಿದ್ದೆ. ಆದರೆ ನೀನಿಷ್ಟು ಪ್ರೀತಿಯಿಂದ ಮಾಡ್ತಿದ್ಯಾ ಅಂದಮೇಲೆ ಒಪ್ಕೋತೀನಿ. ಅಲ್ಲ ಅಭಿ, ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ನೀನು ನನ್ನ ಪರ್ಮಿಷನ್ ತೊಗೋಬೇಕಾ? ಪರ್ಮಿಷನ್ ಅಲ್ಲ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟ್ನ ರೆಡಿ ಮಾಡೋದಕ್ಕೆ ನಿನ್ನ ಕೆಲವು ಸೈನ್ಗಳು ಬೇಕಿತ್ತು. ನಂತರ ಈ ಚೆಕ್ ತಗೋ, ಇದನ್ನು ಕ್ಯಾನ್ಸಲ್ ಮಾಡಿ ಸೈನ್ ಮಾಡಿಕೊಡು. ಯಾವುದೋ ಡಾಕ್ಯುಮೆಂಟೇಷನ್ಗೋಸ್ಕರ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡಬೇಕಿದೆ. ಸೈನಾ? ನಂದು ಅಂತರಂದು ಮುಖ ನೋಡೋಕೆ ಒಂದೇ ಥರ ಇದೆ, ಅದಕ್ಕೆ ಅಂತಲೇ ಇಷ್ಟು ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ. ಆದರೆ ಫಿಂಗರ್ ಪ್ರಿಂಟು, ಸೈನು ಇದೆಲ್ಲ ಒಂದೇ ಥರ ಇರಲ್ವೇ? ಇವನು ಬೇರೆ ಸೈನ್ ಅಂತಿದ್ದಾನೆ, ಏನು ಮಾಡಲಿ? ಅಂತರ ಅಂತರ ಏನು ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಏನಿಲ್ಲ ಅಭಿ. ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಿಸ್ಕೊಂಡು ಬರೆಯೋದು ನನಗೆ ಖುಷಿ ವಿಚಾರನೇ ಅಲ್ವಾ? ಸರಿ, ಕೊಡು ಅಭಿ. ಕರ್ಮ, ಸೈನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಗ್ಯಾರಂಟಿ ತಗ್ಲಾಕೋತೀನಿ. ಅಷ್ಟೇ ನನ್ನ ಕತೆ. ವಿಶ್ವರೂಪ್, ಹಾಂ ಮೇಡಮ್. ಏನು ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ಸುಮ್ಮನೆ ಮೊಬೈಲ್ ನೋಡ್ತಿದ್ದೆ. ಮೊಬೈಲ್ ತುಂಬ ನೋಡಬಾರ್ದು ವಿಶ್ವರೂಪ್, ಕಣ್ಣಿಗೆ ಅದೇನೋ ಆಗ್ಬಿಡುತ್ತಂತೆ. ಇದನ್ನ ನೀವು ಕೂಡ ಮೊಬೈಲಲ್ಲಿ ನೋಡಿದಲ್ವಾ ಮೇಡಮ್? ಆ ವಿಡಿಯೋ ನಾನು ನೋಡಿದೆ. ಅಯ್ಯೋ, ನಂದೇನು ಬಿಡಿ ವಿಶ್ವರೂಪ್, ವಯಸ್ಸಾಗ್ತಾ ಬಂತು, ಮದುವೆ ಆಗಿದೆ, ಸೆಟ್ಲ್ ಆಗಿದ್ದೀನಿ. ಪಾಪ ನಿಮ್ಗಿನ್ನೂ ಮದುವೆ ಆಗಿಲ್ವೇ? ಏನಿದು ಕೆಂಬ ಸ್ಲೀಪರ್ ಕೋಚ್ ಫೀಲ್ ಕೊಡ್ತಿದ್ಯಲ್ಲ, ಇದರ ಅರ್ಥ ಬೇರೆ ಆಟದ್ದೇ ಕೋಚಿಂಗ್ ಮಾಡಕ್ ಬಂದಿರಬೇಕು ಅನ್ಸುತ್ತೆ. ಅಯ್ಯೋ, ತುಂಬ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತೋರಿಸ್ತಿದ್ದೀರಂದ್ರೆ. ನಿನ್ನ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ತೋರಿಸ್ಲಿ? ಪಾಪ ನೀನು ಈ ಮನೆಗೋಸ್ಕರ ತನ್ನ ಜೀವನೇ ಸವಿಸ್ತಾ ಇದೆಯಾ. ನೀನು ಊರಿಗೆ ಹೋಗಿ ಅದು ಎಷ್ಟು ವರ್ಷ ಆಯಿತೋ ಏನೋ, ಈ ಮನೇನ ನಿಮ್ಮ ಮನೆ ಅಂದ್ಕೊಂಡು ಬದುಕ್ತಿದ್ಯಲ್ಲ ವಿಶ್ವರೂಪ್. ನಿನ್ನಂಥ ನಿಸ್ವಾರ್ಥ ಜೀವನ ನಾನು ನೋಡಲೇ ಇಲ್ಲಪ್ಪ. ನನ್ನ ಬಗ್ಗೆ ಇಷ್ಟೊಂದು ಒಳ್ಳೇದು ಮಾತಾಡ್ತಿದ್ದೀರಂದ್ರೆ ತುಂಬ ಥ್ಯಾಂಕ್ ಯು ಮೇಡಮ್. ನನ್ನ ಬಗ್ಗೆ ಒಳ್ಳೇದು ಬಯಸೋರು ಒಬ್ಬರೇ ಅಂತ ಅಂದ್ಕೊಂಡಿದ್ದೆ, ನಿಮ್ಮನ್ನು ಸೇರಿಸಿ ಇಬ್ಬರಾದರು. ಓ, ಇನ್ನೊಬ್ರ್ಯಾರು? ಅಲ್ಲಿಲಾನಾ?
ಅಲ್ಲ ಮೇಡಮ್, ಆ ಒಬ್ಬರಿಗೆ ನನಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳಿದ್ರೆ ದುಡ್ಡು ಕೊಡ್ಬೇಕು ಮೇಡಮ್. ದೇವಸ್ಥಾನದ ಅರ್ಚಕರು ನನ್ನ ಹೆಸರಲ್ಲಿ ಕುಂಕುಮಾರ್ಚನೆ ಮಾಡಿ ಅಂದರೆ ಮಾತ್ರ ವಿಶ್ವನಾಮಧೇಯಸ್ಯ ಅಂತ ಶುರು ಮಾಡ್ತಾರೆ. ಆದರೆ ನೀವು ಇದೇನು ಇಲ್ದೇನೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಲೆಗೆ ಬಿದ್ದ ಚಿಲ್ಟೋರಿ ನನ್ನ ಮಗ. ತಗ್ಲಕ್ಕೊಂಡ್ಲು ಪಿಶಾಚಿ, ಇವಾಗ ಮಂಡಲ ಕಡ್ದು ಕೂರಿಸಿ ಚಾಟಿ ಬೀಸೋದೆ. ಹೇಳಿ ಮೇಡಮ್, ಇನ್ನೇನು ಸಮಾಚಾರ? ಅದು ಆ್ಯಕ್ಚುಲಿ ವಿಶ್ವರೂಪ್, ಆ ಹಳೆ ಮನೆ ಕನ್ಸ್ಟ್ರಕ್ಷನ್ಸ್ದು ಫೈಲ್ ಇತ್ತಲ್ಲ, ಅದು ಎಲ್ಲಿದೆ? ಓ, ಮ್ಯಾಟ್ರು ಇಲ್ಲಿ ಕನೆಕ್ಟ್ ಆಯ್ತಾ? ಅದೇ ಅನ್ಕೊಂಡೆ ಭೂತದ ಬಾಯಲ್ಲಿ ಭಗವದ್ಗೀತೆ ಹೆಂಗೆ ಬರುತ್ತೆ ಅಂತ. ಓ, ಆ ಫೈಲ? ಅದು ಗೊತ್ತಿಲ್ಲ ಮೇಡಮ್. ಯಾಕೋ ಸುಳ್ಳು ಹೇಳಬೇಕು ಅಂತ ಅನ್ನಿಸ್ತಿದ್ಯಾ? ಏನು ಮೇಡಮ್, ಇಷ್ಟೊತ್ತು ತನಕ ಮಾತಾಡ್ತಿದ್ದಿದ್ದು ಟೋನೇ ಚೇಂಜು? ನಿನ್ನಂಥವ್ರ ಪಕ್ಕ ನಿಂತ್ಕೊಂಡು ಮಾತಾಡ್ತಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ನೈಸಾಗಿ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯಾ? ಅದಾ ಪ್ರಾಬ್ಲಮ್ಮು. ಇಲ್ಲ 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 ಇಲ್ಲ, ಈಗ 4 ಸಲ ಅಂದೆ, ಇವಾಗ 4 ಸಲ, ಆವಾಗ 1 ಸಲ, ಟೋಟಲ್ 5 ಸಲ ಆಯ್ತು. ಇವಾಗ ಸಂತೋಷನ ಮೇಡಮ್, ಒಮ್ಮೆಲೆ ಇಲ್ಲ ಅಂತ ಹೇಳಿಲ್ಲ. ಈಗೇನು ಹೇಳ್ತೀಯೋ ಇಲ್ವೋ? ಮಾತ್ರ ಏನಾಯ್ತು? ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ಬಾಸ್, ಕರೆಕ್ಟಾದ ಟೈಮಿಗೆ ಬಂದ್ರಿ ಬಾಸ್, ನನ್ನ ಜೀವ ಉಳ್ಸೋಕ್ಕೆ. ನೋಡಿ ಬಾಸ್, ಮೇಡಮ್ ಹಳೆ ಮನೆ ಕನ್ಸ್ಟ್ರಕ್ಷನ್ ಫೈಲ್ನ ಕೇಳ್ತಿದ್ದಾರೆ.